ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. 3,4 ಬಿಂದುವು 3y = px + 7p ಸಮೀಕರಣದ ನಕ್ಷೆಯ ಮೇಲಿದ್ದರೆ p ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ x ಮತ್ತು y ಗೆ ಬೆಲೆಯನ್ನ ಹಾಕಿದಾಗ ನಮ್ಗೆ p ಸಿಗತ್ತೆ. ಸೊ p ಎಷ್ಟು ವ್ಯಾಲ್ಯೂ ಬರುತ್ತಲ್ವಾ, ಸೊ ಅದನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್ ಆಯ್ತು ಅಂದ್ರೆ ಸೊ ಏನಾಗುತ್ತೆ, ಸೊ ಈ ಪಿ ಈ ಸಮೀಕರಣದ ನಕ್ಷೆಯ ಮೇಲಿದೆ ಅಂತ ಆಗತ್ತೆ. ಸೊ ಆಗ ನಾವು ಪಿ ನ ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ 3y = px + 7p. ಸೊ ಇಲ್ಲಿ x = 3, x = 3, y = 4. ಸೊ ಇದನ್ನ ನಾವು ಈ ಒಂದು ಸಮೀಕರಣದಲ್ಲಿ ಅನ್ವಯಿಸಿದಾಗ, ಸೊ 3 × 4 = p × x 3 + 7p. ಸೊ 4 3 12 = 3p + 7p. ಸೊ 12 = 3p + 7p ಏನಾಗತ್ತೆ ಹೇಳಿ? 7 3 10p. ಸೊ p ಅನ್ನ ಫೈಂಡ್ ಔಟ್ ಮಾಡಬೇಕು. p = 12 / 10. ಸೊ ಇಲ್ಲಿ ಇದನ್ನ ಭಾಗಿಸಿದ್ರೆ 2 6 12, 2 5 10. p = 6/5 ಬರ್ತಾ ಇದೆ. ಓಕೆ, ಸೊ ಈಗ ಇಲ್ಲಿ ನೋಡಿ, ಈಗ p ಮತ್ತು x ಮತ್ತು y ಇದನ್ನ ಈ ಒಂದು ಸಮೀಕರಣದಲ್ಲಿ ಆದೇಶಿಸೋಣ. 3 × y ಏನಿದೆ ಹೇಳಿ? 4 = p ಎಷ್ಟು ಬಂದಿದೆ? 6/5 × x 3 + 7 × p 6/5. ಸೊ 4 3 12 = ಸೊ ಇದೆಷ್ಟು ಬರುತ್ತೆ? 6 3 18 / 5 ಪ್ಲಸ್ 6 7 42 / 5. ಸೊ ನಮಗೆ 12 ಬರ್ಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್ ಆಗ್ಬೇಕು. ಸೊ 18 + 42 ಏನಾಗುತ್ತೆ ಹೇಳಿ? 8 2 10 60 / 5. ಸೊ 5 1 5. ಸೊ 5 1 5, 5 2 10. ಸೊ 12 = 12 ಗೆ ಸಮನಾಯ್ತು. ಸೊ ಹಾಗಾದ್ರೆ ಇಲ್ಲಿ 3y = px + 7p ಸಮೀಕರಣದ ನಕ್ಷೆಯ ಮೇಲಿದ್ರೆ p ನ ಬೆಲೆ ಏನಾಗತ್ತೆ ಹೇಳಿ? 6/5 ಆಗತ್ತೆ. ಓಕೆ, ಥ್ಯಾಂಕ್ ಯು.